ನಮಸ್ಕಾರ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಎಪಿಸೋಡ್ನಲ್ಲಿ ರಾಶೀಲ್ ನನ್ನ ವಿವಾಹದ ಬಗ್ಗೆ ಮರುಚಿಂತನೆ ಮಾಡುವಂತೆ ನನ್ನಿಂದ ಭರವಸೆ ಪಡೆದಳು ಮತ್ತು ಸ್ವಪ್ನಿಲ್ ಜೊತೆ ಒಂಟಿಯಾಗಿ ಸಮಯ ಕಳೆಯುವ ಜವಾಬ್ದಾರಿಯನ್ನು ನನಗೆ ವಹಿಸಿದಳು. ಇಂದು ನೀವು ರಾಶೀಲ್ ಯೋಜನೆಯ ಮುಂದಿನ ಹಂತವನ್ನು ಕೇಳಲಿದ್ದೀರಿ. ಅದೇ ಬೀಚ್ ರಿಸಾರ್ಟ್. ನವಜಾತ ಶಿಶುವಿನ ಹೆಸರು ರಾಶೀಲ್. ಆಸ್ಪತ್ರೆಯಲ್ಲಿ ಒಂದು ಸುಂದರ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ. ಪರಾಗ್ ಅವರ ಸಲಹೆಯಂತೆ ಆ ಮಗುವಿಗೆ ಪರುಷ್ಣಿ ಎಂದು ಹೆಸರಿಡಲಾಗಿದೆ. ಇದು ಉಚ್ಚರಿಸಲು ಸ್ವಲ್ಪ ಕಷ್ಟವಾದರೂ ಬಹಳ ವಿಶಿಷ್ಟವಾದ ವೈದಿಕ ನಾಮ. ರಾಶೀಲ್ ನಡೆ. ರಾಶೀಲ್ ನನ್ನನ್ನು ಆಸ್ಪತ್ರೆಗೆ ಬರದಂತೆ ತಡೆದು ಸ್ಪಷ್ಟವಾಗಿ ಹೇಳಿದಳು, ಈ ವೀಕೆಂಡ್ನಲ್ಲಿ ನೀವು ಸ್ವಪ್ನಿಲ್ ಜೊತೆ ಹೊರಗಡೆ ಸುತ್ತಾಡಿ ಬರಬೇಕೆಂದು ನಾನು ಬಯಸುತ್ತೇನೆ. ಸೂಟ್ ಬಗ್ಗೆ ಆತಂಕ. ರಾತ್ರಿ ಮನೆಗೆ ಮರಳುವಾಗ ಸ್ವಪ್ನಿಲ್ ಬೀಚ್ ರಿಸಾರ್ಟ್ ಸೂಟ್ ಬುಕ್ ಮಾಡಿರುವ ಬಗ್ಗೆ ಹೇಳಿದನು. ನನ್ನ ಮನಸ್ಸಿನಲ್ಲಿ ಒಂದೇ ಆತಂಕ. ಒಂದು ವೇಳೆ ಸ್ವಪ್ನಿಲ್ ಒಂದೇ ರೂಮ್ ಬುಕ್ ಮಾಡಿದ್ದರೆ ನಾನು ಅವನ ಜೊತೆ ರಾತ್ರಿ ಕಳೆಯುವುದು ಹೇಗೆ? ರಿಸಾರ್ಟ್ ರಹಸ್ಯ ಮತ್ತು ನನ್ನ ಆತಂಕಕ್ಕೆ ಪರಿಹಾರವನ್ನು ನೀವು ಈಗ ತಿಳಿಯಲಿದ್ದೀರಿ. 2 BHK ಫ್ಲ್ಯಾಟ್ ನಂತಹ ಸೂಟ್ ರಿಸಾರ್ಟ್ ವೈಭವವನ್ನು ನೋಡಿ ನಾನು ಆಶ್ಚರ್ಯಚಕಿತಳಾದೆ. ಆ ಸೂಟ್ ಒಂದು 2 BHK ಫ್ಲ್ಯಾಟ್ನಂತಿತ್ತು. ಅಲ್ಲಿ ಸಂಪೂರ್ಣ ಪ್ರೈವಸಿ ಇತ್ತು. ರಾತ್ರಿ ಇಡೀ ನನಗಾದ ಆತಂಕ ವ್ಯರ್ಥವಾಯಿತು. ಸ್ವಪ್ನಿಲ್ ಉಡುಗೊರೆ. ಸ್ವಪ್ನಿಲ್ ನನಗೆ ಬೀಚ್ನಲ್ಲಿ ಬಳಸಲು ಬೇಕಾದ ಅಗತ್ಯ ವಸ್ತುಗಳಿರುವ ಸೂಟ್ ಕೇಸ್ ನೀಡಿದನು. ಅದರಲ್ಲಿ ನನಗೆ ಸರಿಯಾಗಿ ಒಪ್ಪುವ ಬಿಕಿನಿ, ಕವರ್ ಅಪ್ ಮತ್ತು ಸನ್ ಹ್ಯಾಟ್ ಇದ್ದವು. ಅಸಹಜವಾಗಿ ಅನಿಸುವುದು. ರೆಸ್ಟೋರೆಂಟ್ನಲ್ಲಿ ಎಲ್ಲರೂ ಬೀಚ್ ವೇರ್ ಧರಿಸಿರುವುದನ್ನು ಕಂಡೆ, ಆದರೆ ನಾನು ಜೀನ್ಸ್ ಮತ್ತು ಟಾಪ್ನಲ್ಲಿದ್ದೆ. ನನ್ನ ಅಜ್ಞಾನಕ್ಕೆ ನನಗೆ ನಾಚಿಕೆಯಾಯಿತು. ನಾನು ಆರಾಮವಾಗಿ ಇರಲಿಲ್ಲ, ಆದರೆ ನನ್ನ ಬೇಸರಕ್ಕೆ ನಿದ್ದೆ ಕಡಿಮೆಯಾಗಿದೆ ಎಂಬ ನೆಪ ಹೇಳಿದೆ. ತದನಂತರ ನಾನು ನನ್ನ ತಪ್ಪನ್ನು ತಿದ್ದಿಕೊಂಡೆ. ತಪ್ಪು ಸರಿಪಡಿಸುವುದು. ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡುತ್ತೇನೆಂದು ನೆಪ ಹೇಳಿ ಹೋಗಿ ಕಪ್ಪು ಬಣ್ಣದ ಬಿಕಿನಿ, ಗುಲಾಬಿ ಬಣ್ಣದ ಕ್ರೋಶಿಯಾ ಕವರ್ ಅಪ್ ಮತ್ತು ಹ್ಯಾಟ್ ಧರಿಸಿ ಹೊರಬಂದೆ. ಸ್ವಪ್ನಿಲ್ ಆಶ್ಚರ್ಯ. ನನ್ನ ಹೊಸ ವೇಷಭೂಷಣ ಕಂಡು ಸ್ವಪ್ನಿಲ್ ಮುಖದಲ್ಲಿ ಸಂತೋಷ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನು ಪ್ರಶಂಸೆಯ ನೋಟದಿಂದ ನನ್ನನ್ನು ನಖಶಿಖ ಪರ್ಯಂತ ವೀಕ್ಷಿಸುತ್ತಿದ್ದಾನೆ. ಸ್ವಪ್ನಿಲ್ ನನ್ನನ್ನು ಹೊಗಳುತ್ತಾನೆಯೇ? ಈ ರಿಸಾರ್ಟ್ ಪ್ರವಾಸ ನನ್ನ ಮದುವೆ ಮಾಡಿಕೊಳ್ಳಬಾರದೆಂಬ ನಿರ್ಧಾರವನ್ನು ಬದಲಿಸುವುದೇ? ರಾಶೀಲ್ ಯೋಜನೆ, ಸ್ವಪ್ನಿಲ್ ನಿರೀಕ್ಷೆ ಮತ್ತು ಸಮುದ್ರ ತೀರದಲ್ಲಿ ಬದಲಾಗುತ್ತಿರುವ ವಿಚಾರಗಳು. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಯಲ್ಲಿ ನೀವು ಕೇಳಲಿದ್ದೀರಿ. ಎಪಿಸೋಡ್ 36. ಸೂಟ್ ರಹಸ್ಯ ಮತ್ತು ಬೀಚ್ ವೇಷಭೂಷಣದ ಸಂಕೋಚ. 2 ದಿನಗಳ ನಂತರ ರಾಶೀಲ್ ಆಸ್ಪತ್ರೆಗೆ ದಾಖಲಾದಳು. ಅಲ್ಲಿ ಅವಳು ಸುಂದರ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಅವಳು 7 ದಿನ ಆಸ್ಪತ್ರೆಯಲ್ಲಿ ಇರಬೇಕಿದೆ. ಮಗುವಿಗೆ ಪರುಷ್ಣಿ ಎಂದು ಹೆಸರಿಡಲಾಗಿದೆ. ಪರುಷ್ಣಿ ಉಚ್ಚರಿಸಲು ಸ್ವಲ್ಪ ಕಷ್ಟವಾದರೂ ಅದು ವಿಶಿಷ್ಟ ವೈದಿಕ ನಾಮ. ಪರಾಗ್ ಸಲಹೆಯಂತೆ ರಾಶೀಲ್ ಈ ಹೆಸರನ್ನು ಒಪ್ಪಿಕೊಂಡಳು. ಇದರಲ್ಲಿ ಪರಾಗ್ ಹೆಸರಿನ P ಮತ್ತು ರಾಶೀಲ್ ಹೆಸರಿನ R ಅಕ್ಷರಗಳಿವೆ. ಪರಾಗ್ ರಜೆ ಪಡೆದಿದ್ದಾರೆ. ಮೊದಲ 2 ದಿನ ನಾನು ರಾಶೀಲ್ ಮತ್ತು ಪುಟ್ಟ ಪರುಷ್ಣಿ ಜೊತೆ ಆಸ್ಪತ್ರೆಯಲ್ಲೇ ಇದ್ದೆ. ಮನೆಯಿಂದ ಆಸ್ಪತ್ರೆಗೆ ಹೋಗುವುದು ಬರುವುದು ಸ್ವಪ್ನಿಲ್ ಅಥವಾ ಅವನ ತಂದೆಯ ಜೊತೆ ನಡೆಯುತ್ತಿತ್ತು. 2ನೇ ದಿನ ರಾತ್ರಿ ನಾನು ಆಸ್ಪತ್ರೆಯಿಂದ ಮನೆಗೆ ಮರಳಬೇಕಿತ್ತು. ಆಗ ರಾಶೀಲ್ ನನ್ನ ಬಳಿ ಹೀಗೆ ಹೇಳಿದಳು, ವಾಣಿ, ನಾಳೆಯಿಂದ ನೀವು ಆಸ್ಪತ್ರೆಗೆ ಬರುವ ಅಗತ್ಯವಿಲ್ಲ. ಪರಾಗ್ ಇಲ್ಲೇ ಇರುತ್ತಾರೆ. ಈ ವೀಕೆಂಡ್ನಲ್ಲಿ ನೀವು ಸ್ವಪ್ನಿಲ್ ಜೊತೆ ಸ್ವಲ್ಪ ಹೊರಗಡೆ ಸುತ್ತಾಡಿ ಬರಬೇಕೆಂದು ನಾನು ಬಯಸುತ್ತೇನೆ. ನಾನು ಸ್ವಪ್ನಿಲ್ ಜೊತೆ ರೂಮ್ಗೆ ಹೋದೆ. ಆಗಲೇ ನನಗೆ ರೂಮ್ ಮತ್ತು ಸೂಟ್ ನಡುವಿನ ವ್ಯತ್ಯಾಸ ತಿಳಿಯಿತು. ನಾನು ಬೆರಗಾದೆ. ಆ ಸೂಟ್ ಒಂದು ಲಕ್ಸರಿ 2 BHK ಫ್ಲ್ಯಾಟ್ನಂತಿತ್ತು. ಪ್ರವೇಶ ದ್ವಾರ ಒಂದೇ ಆದರೂ ಪ್ರತಿ ಕೊಠಡಿಗೂ ಸಂಪೂರ್ಣ ಪ್ರೈವಸಿ ಇತ್ತು. ನಾನು ಬಯಸಿದರೆ ನನ್ನ ರೂಮ್ನಲ್ಲಿ ನಾನು ಭಾರತದಲ್ಲಿ ಒಬ್ಬಳೇ ಇದ್ದಂತೆ ಇರಬಹುದು. ನಿನ್ನೆ ರಾತ್ರಿ ನನ್ನನ್ನು ನಿದ್ದೆ ಮಾಡದಂತೆ ಕಾಡಿದ ಆತಂಕ ಈಗ ಇಲ್ಲ. ಸ್ವಪ್ನಿಲ್ ಮತ್ತು ನಾನು ನಮ್ಮ ರೂಮ್ಗಳಲ್ಲಿ ಸೆಟ್ಲಾದೆವು. ನಾನು ಕಿಂಗ್ ಸೈಜ್ ಬೆಡ್ ಮೇಲೆ ಮಲಗಿದೆ. ಅಷ್ಟರಲ್ಲಿ ಬಾಗಿಲು ತಟ್ಟುವ ಶಬ್ದ ಕೇಳಿಸಿತು. ನಾನು ಊಹಿಸಿದಂತೆಯೇ ಅದು ಸ್ವಪ್ನಿಲ್. ಅವನು ನನಗೆ ಒಂದು ಸೂಟ್ ಕೇಸ್ ನೀಡಿದನು. ವಾಣಿ, ಇದರಲ್ಲಿ ಬೀಚ್ನಲ್ಲಿ ಬಳಸಲು ಬೇಕಾದ ಅಗತ್ಯ ವಸ್ತುಗಳಿವೆ. ಇವು ನಿಮಗೆ ಅನುಕೂಲಕರವಾಗಿರುತ್ತವೆ ಎಂದು ಅವನು ಮೆಲ್ಲಗೆ ಹೇಳಿದನು. 1 ಗಂಟೆಯ ನಂತರ ನಾನು ಸ್ವಪ್ನಿಲ್ ಜೊತೆ ಸೂಟ್ನಿಂದ ಹೊರಬಂದೆ. ಈಗ ನಾನು ಕಪ್ಪು ಬಿಕಿನಿ, ಗುಲಾಬಿ ಬಣ್ಣದ ಕ್ರೋಶಿಯಾ ಕವರ್ ಅಪ್, ಗ್ಲಾಸಸ್ ಮತ್ತು ಹ್ಯಾಟ್ ಧರಿಸಿದ್ದೇನೆ.
ಸ್ವಪ್ನಿಲ್ ಮುಖದಲ್ಲಿ ಸಂತೋಷ ಸ್ಪಷ್ಟವಾಗಿ ಕಾಣುತ್ತಿದೆ. ಅವನು ನನ್ನನ್ನು ಅಚ್ಚರಿಯಿಂದ ನೋಡುತ್ತಿದ್ದಾನೆ. ಅವನು ನನ್ನನ್ನು ಹೊಗಳುತ್ತಾನೆಂದು ನಾನು ಆಶಿಸುತ್ತಿದ್ದೇನೆ. ಜೆಮಿನಿ ವಿಶ್ಲೇಷಣೆ ಎಪಿಸೋಡ್ 36 ವಾಣಿ ಕಥೆಗೆ ಹೊಸ ಆಯಾಮ ನೀಡಿದೆ. ರಾಶೀಲ್ ಪಕ್ಕಾ ಪ್ಲಾನ್, ಸ್ವಪ್ನಿಲ್ ಸೂಕ್ಷ್ಮತೆ ಮತ್ತು ವಾಣಿಯ ತನ್ನೊಳಗಿನ ಪಯಣ ಒಟ್ಟಾಗಿ ಒಂದು ರೊಮ್ಯಾಂಟಿಕ್ ವಾತಾವರಣ ಸೃಷ್ಟಿಸಿದೆ. ಆಡಿಯೋ ಗೈಡೆನ್ಸ್ ಕೊನೆಯ ದೃಶ್ಯದಲ್ಲಿ ವಾಣಿ ಧ್ವನಿಯಲ್ಲಿ ಆತ್ಮವಿಶ್ವಾಸ ಇರಲಿ, ಸ್ವಪ್ನಿಲ್ ಧ್ವನಿಯಲ್ಲಿ ತಾಳ್ಮೆ ಇರಲಿ. ವಾಣಿ ಹೊಸ ಉಡುಪಿನಲ್ಲಿ ಬಂದಾಗ ಸಂಗೀತ ಉತ್ಸಾಹದಿಂದ ಕೂಡಿರಲಿ. ಎಪಿಸೋಡ್ 36 ಸಮಾಪ್ತ. ಕಥೆ ಮುಂದುವರಿಯುತ್ತದೆ. ಸಂಚಿಕೆ 37. ನಮಸ್ತೆ, ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ಕಡಲತೀರದಲ್ಲಿ ಧರಿಸಲು ಸ್ವಪ್ನಿಲ್ ನೀಡಿದ ಉಡುಪುಗಳನ್ನು ಧರಿಸುವ ಮೂಲಕ ನಾನು ನನ್ನ ತಪ್ಪನ್ನು ತಿದ್ದಿಕೊಂಡಿದ್ದೆ. ಇಂದು ನಾನು ಹಾಗೆ ಏಕೆ ಮಾಡಿದೆ ಮತ್ತು ಸ್ವಪ್ನಿಲ್ ಜೊತೆಗಿನ ನನ್ನ ಗಂಭೀರ ಚರ್ಚೆ ಯಾವ ಕಡೆ ಸಾಗುತ್ತದೆ ಎಂಬುದನ್ನು ನೀವು ಕೇಳಲಿದ್ದೀರಿ. ಈ ಸಂಚಿಕೆಯಲ್ಲಿ ನೀವು ಕೇಳುವ ವಿಷಯಗಳು: ಕೃತಜ್ಞತೆ ಮತ್ತು ಸಂಸ್ಕೃತಿ. ಸ್ವಪ್ನಿಲ್ ಎದುರು ನಾನು ಮುಕ್ತವಾಗಿ ಮಾತನಾಡಿದೆ. ನನ್ನ ಸಂಸ್ಕೃತಿಯನ್ನು ಅವಹೇಳನ ಮಾಡಲು ಅಲ್ಲ, ಬದಲಿಗೆ ಕೃತಜ್ಞಳಾಗಬಾರದು ಎಂಬ ಉದ್ದೇಶದಿಂದ ಈ ಉಡುಪು ಧರಿಸಿದ್ದೇನೆ ಎಂದು ವಿವರಿಸಿದೆ. ರೆಸ್ಟೋರೆಂಟ್ನಲ್ಲಿ ಆ ಉಡುಪಿನಲ್ಲಿ ನನಗೆ ಎಷ್ಟು ವಿಚಿತ್ರವಾಗಿ ಅನಿಸುತ್ತಿತ್ತು ಎಂಬುದನ್ನು ಒಪ್ಪಿಕೊಂಡೆ. ತೆರೆಯ ಹಿಂದಿನ ಸತ್ಯ. ನನ್ನ ಭಾವನೆಗಳನ್ನು ಗೌರವಿಸುತ್ತಾ, ಸ್ವಪ್ನಿಲ್ ಭಾರತೀಯ ಮೌಲ್ಯಗಳ ಶ್ರೇಷ್ಠತೆ ಮತ್ತು ಸಂಸ್ಕೃತಿಯ ಬಗ್ಗೆ ಆಳವಾದ ಚರ್ಚೆಯನ್ನು ಪ್ರಾರಂಭಿಸುತ್ತಾನೆ. ಸಂಕೋಚಕ್ಕೆ ಕಾರಣ: ಭಾರತವು 800 ವರ್ಷಗಳ ಕಾಲ ಪರಕೀಯರ ಆಳ್ವಿಕೆಗೆ ಒಳಪಟ್ಟಿದ್ದರಿಂದ ಮಹಿಳೆಯರ ಗೌರವಕ್ಕೆ ಧಕ್ಕೆ ಉಂಟಾಗಿತ್ತು. ಆದ್ದರಿಂದ ಮಹಿಳೆಯರು ತಲೆಯಿಂದ ಪಾದದವರೆಗೆ ಮುಚ್ಚಿದ ಉಡುಪುಗಳನ್ನು ಧರಿಸುವುದು ಅನಿವಾರ್ಯವಾಯಿತು ಎಂದು ನಾನು ಹೇಳಿದೆ. ಅತಿರೇಕದ ಆತಂಕ: ಭಾರತೀಯ ಮಹಿಳೆಯರ ಸ್ಥಿತಿಗತಿಯಲ್ಲಿ ಬರುತ್ತಿರುವ ಬದಲಾವಣೆಗಳು ಪಾಶ್ಚಿಮಾತ್ಯ ದೇಶಗಳಂತೆ ಓವರ್ಶೂಟ್ ಆಗಬಾರದು, ಅದು ಸಮಾಜದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಎಂದು ಸ್ವಪ್ನಿಲ್ ಆತಂಕ ವ್ಯಕ್ತಪಡಿಸಿದನು. ಅವನ ಮಾತುಗಳು ನನಗೆ ಸ್ತ್ರೀ ಸಮಾನತೆಗೆ ವಿರುದ್ಧವಾಗಿವೆ ಎಂದು ಅನಿಸಿತು. ಆದರೆ ಆ ಗಂಭೀರ ಚರ್ಚೆ ಇದ್ದಕ್ಕಿದ್ದಂತೆ ರೊಮ್ಯಾಂಟಿಕ್ ತಿರುವು ಪಡೆಯುತ್ತದೆ. ಸರ್ಫಿಂಗ್ ಪ್ರಸ್ತಾವನೆ. ಮಾತಿನ ದಿಕ್ಕನ್ನು ಬದಲಿಸುತ್ತಾ ಸ್ವಪ್ನಿಲ್ ಸರ್ಫಿಂಗ್ ಮಾಡುವ ಪ್ರಸ್ತಾವನೆ ಇಟ್ಟನು. ನನಗೆ ಅದು ಅಪಾಯಕಾರಿ ಆಟವೆಂದು ಅನಿಸಿತು. ನನ್ನ ಮುಖದಲ್ಲಿನ ಭಯವನ್ನು ಕಂಡು ಸ್ವಪ್ನಿಲ್ ನಗಲು ಪ್ರಾರಂಭಿಸಿದನು. ಬೈನಾಕ್ಯುಲರ್ ಮೂಲಕ ವೀಕ್ಷಣೆ. ಸ್ವಪ್ನಿಲ್ ನನಗೆ ಶೇಖರ್ ಏಕ್ ಜೀವನಿ ಕಾದಂಬರಿ ಮತ್ತು ಬೈನಾಕ್ಯುಲರ್ ನೀಡಿ ಸರ್ಫಿಂಗ್ ಮಾಡಲು ಹೋದನು. ಬೈನಾಕ್ಯುಲರ್ ಮೂಲಕ ನಾನು ಸ್ವಪ್ನಿಲ್ನ ಬಲಿಷ್ಠ ದೇಹವನ್ನು ಕಂಡೆ. ಅದು ಅವನ ಸುರಕ್ಷತೆಯ ಬಗ್ಗೆ ನನಗೆ ನಂಬಿಕೆ ತಂದಿತು. ಟರ್ಟಲ್ ರೋಲ್ ಮತ್ತು ಕಿರುಚಾಟ. ಸ್ವಪ್ನಿಲ್ ಸರ್ಫ್ ಬೋರ್ಡ್ ಮೇಲೆ ಟರ್ಟಲ್ ರೋಲ್ ಮಾಡಿ ಅಲೆಗಳ ನಡುವೆ ಮಾಯವಾದನು. ಆತಂಕ ಮತ್ತು ಭಯದಿಂದ ನನ್ನ ಬಾಯಿಂದ ಅಪ್ರಯತ್ನವಾಗಿ ಕಿರುಚಾಟ ಹೊರಬಂತು. ಸ್ವಪ್ನಿಲ್ ಸುರಕ್ಷಿತವಾಗಿದ್ದಾನೆಯೇ? ನನ್ನ ಹೃದಯ ಅವನಿಗಾಗಿ ಏಕೆ ಅಷ್ಟು ಭಯಪಡುತ್ತಿದೆ? ಸಂಸ್ಕೃತಿ ಮತ್ತು ಸೌಕರ್ಯ, ಸ್ತ್ರೀಯರ ಬಂಧನ ಮತ್ತು ಒಂದು ಉಸಿರು ಬಿಗಿಹಿಡಿಯುವ ಸರ್ಫಿಂಗ್ ಅನುಭವ. ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ ಎಲ್ಲಿ? ಈಗ ಕೇಳಿ. ಸಂಚಿಕೆ 37. ಬಿಕಿನಿ, ಭಾರತೀಯ ಮೌಲ್ಯಗಳು ಮತ್ತು ಅಪಾಯಕಾರಿ ಸರ್ಫಿಂಗ್. ವಾಣಿ, ನೀವು ನನ್ನ ಉಡುಗೊರೆಗಳನ್ನು ಧರಿಸಿ ನನ್ನ ಭಾವನೆಗಳನ್ನು ಗೌರವಿಸಿದ್ದೀರಿ ಎಂದು ಸ್ವಪ್ನಿಲ್ ನೇರವಾಗಿ ಹೊಗಳಲು ಸ್ವಲ್ಪ ಸಂಕೋಚಪಟ್ಟನು. ರಾಶೀಲ್ ನನ್ನ ಬಗ್ಗೆ ಹೇಳಿದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸ್ವಪ್ನಿಲ್ ಬಹಳ ಜಾಗರೂಕತೆಯಿಂದ ವರ್ತಿಸುತ್ತಿದ್ದಾನೆ. ಅವನು ಪ್ರತಿಯೊಂದು ಪದವನ್ನು ಯೋಚಿಸಿ ಮಾತನಾಡುತ್ತಿದ್ದಾನೆ. ನನಗೆ ಬೇಸರವಾಗುವಂತಹ ಯಾವುದೇ ಕೆಲಸವನ್ನು ಅವನು ಮಾಡಲು ಇಷ್ಟಪಡುತ್ತಿಲ್ಲ. ಅವನ ಜೊತೆ ನಡೆಯುವಾಗ ನಾನು ಇದನ್ನೆಲ್ಲ ಗಮನಿಸುತ್ತಿದ್ದೇನೆ. ನಾನು ಈಗ ಅಮೆರಿಕದ ಕಡಲತೀರಕ್ಕೆ ತಕ್ಕಂತೆ ತಯಾರಾಗಿದ್ದೇನೆ. ಆದರೆ ನನ್ನ ಮನಸ್ಸಿನಲ್ಲಿ ಮಾತ್ರ ಭಾರತೀಯಳಾಗಿಯೇ ಇರಲು ಬಯಸುತ್ತೇನೆ. ಆದ್ದರಿಂದ ನನ್ನ ಮನಸ್ಸಿನ ಮಾತನ್ನು ನೇರವಾಗಿ ಹೇಳಲು ನಿರ್ಧರಿಸಿದೆ. ಸ್ವಪ್ನಿಲ್, ನಿಜ ಹೇಳಬೇಕೆಂದರೆ ನಾನು ಇದಕ್ಕೂ ಮೊದಲು ಎಂದೂ ಕಡಲತೀರಕ್ಕೆ ಬಂದಿಲ್ಲ. ಇಂತಹ ಉಡುಪುಗಳನ್ನು ನಾನು ಧರಿಸಿಯೇ ಇರಲಿಲ್ಲ. ಆದರೆ ನೀವು ನನಗಾಗಿ ಇಷ್ಟು ಬೆಲೆಬಾಳುವ ಉಡುಗೊರೆ ತಂದಿದ್ದೀರಿ. ಇದನ್ನು ನಾನು ಧರಿಸದಿದ್ದರೆ ಅದು ಅನವಶ್ಯಕ ಹಠವಾಗುತ್ತದೆ. ಇಲ್ಲಿ ನನ್ನ ಸಂಸ್ಕೃತಿಯನ್ನು ತೋರಿಸಿ ನಿಮಗೆ ಕೃತಜ್ಞಳಾಗಲು ನನಗೆ ಇಷ್ಟವಿಲ್ಲ ಎಂದು ನನ್ನ ಮನದ ಇಂಗಿತವನ್ನು ಹೇಳಿದೆ. ವಾಣಿ, ನಿಮ್ಮ ಈ ಉದಾರತೆಗೆ ನಾನು ಕೃತಜ್ಞನಾಗಿರುತ್ತೇನೆ.
ನಿಜಕ್ಕೂ ನೀವು ಇಲ್ಲಿ ಏನು ಧರಿಸಿದರೂ ಯಾರಿಗೂ ತೊಂದರೆಯಿಲ್ಲ. ಆದರೆ ಈ ವಾತಾವರಣದಲ್ಲಿ ನೀವು ಅಸಹಜವಾಗಿ ಅನಿಸಬಾರದು ಎಂಬ ಕಾರಣಕ್ಕೆ ನಾನು ಇದನ್ನು ನೀಡಿದೆ ಎಂದು ಸ್ವಪ್ನಿಲ್ ಉತ್ತರಿಸಿದನು. ನನ್ನ ಬಗ್ಗೆ ರಾಶೀಲ್ ಅವನಿಗೆ ಎಲ್ಲವನ್ನೂ ಹೇಳಿದ್ದಾನೆ ಎಂದು ನನಗೆ ಗೊತ್ತು. ಅವನಿಗೆ ನಾನು ಇಂತಹ ವಿಷಯಗಳಲ್ಲಿ ಹೊಸಬಳು ಎಂದು ತಿಳಿದಿದೆ. ಆದರೂ ಅವನು ಬಹಳ ಸುಸಂಸ್ಕೃತನಾಗಿ ನಡೆದುಕೊಳ್ಳುತ್ತಿದ್ದಾನೆ. ನನ್ನನ್ನು ಮೆಚ್ಚಿಸಲು ಅವನು ಪ್ರಯತ್ನಿಸುತ್ತಿದ್ದಾನೆ ಎಂದು ನನಗೆ ಅರ್ಥವಾಗುತ್ತಿದೆ. ಹೌದು, ಮೊದಲು ಇದನ್ನು ಧರಿಸಬಾರದು ಎಂದುಕೊಂಡಿದ್ದೆ. ಆದರೆ ರೆಸ್ಟೋರೆಂಟ್ನಲ್ಲಿ ಎಲ್ಲರ ನಡುವೆ ನಾನು ವಿಚಿತ್ರವಾಗಿ ಕಾಣುತ್ತಿದ್ದೆ ಎಂದು ಅನಿಸಿತು. ಅದಕ್ಕೆ ನಿರ್ಧಾರ ಬದಲಿಸಿದೆ. ಇಲ್ಲಿ ಇಷ್ಟು ಸುಂದರ ಆಧುನಿಕ ಹುಡುಗಿಯರಿರುವಾಗ ನನ್ನನ್ನು ಯಾರು ನೋಡುತ್ತಾರೆ ಎಂದು ಯೋಚಿಸಿದೆ ಎಂದು ನಾನು ಸ್ವಲ್ಪ ಜಾಣತನದಿಂದ ಉತ್ತರಿಸಿದೆ. ಮಾತನಾಡುತ್ತಾ ನಾವು ಬೀಚ್ ಹತ್ತಿರವಿರುವ ಲಾಂಜರ್ಗಳ ಹತ್ತಿರ ಬಂದೆವು. ಸ್ವಪ್ನಿಲ್ ತನ್ನ ಬ್ಯಾಗನ್ನು ಒಂದು ಕಡೆ ಇಟ್ಟನು. ವಾಣಿ, ಈಗ ಅಮೆರಿಕದಲ್ಲಿ ಭಾರತೀಯರ ಬಗ್ಗೆ ಗೌರವ ಹೆಚ್ಚಿದೆ. ಅವರು ನಮ್ಮ ಸಂಸ್ಕೃತಿಯನ್ನು ಗೌರವಿಸುತ್ತಿದ್ದಾರೆ. ಇನ್ನು ಉಡುಪಿನ ವಿಷಯಕ್ಕೆ ಬಂದರೆ, ಎಲ್ಲಿ ಯಾವುದು ಅನುಕೂಲವೋ ಅದನ್ನು ಧರಿಸುವುದರಲ್ಲಿ ತಪ್ಪಿಲ್ಲ ಎಂದು ಸ್ವಪ್ನಿಲ್ ತನ್ನ ಅಭಿಪ್ರಾಯ ಹೇಳಿದನು. ನೀವು ಹೇಳುವುದು ಸರಿ ಇರಬಹುದು. ಆದರೆ ಭಾರತದಲ್ಲಿ ಮಹಿಳೆಯರ ಉಡುಪಿನ ವಿಷಯದಲ್ಲಿ ಅಸೌಕರ್ಯವನ್ನು ಸೌಕರ್ಯವೆಂದು ಭಾವಿಸುವ ಪರಿಸ್ಥಿತಿ ಇದೆ ಎಂದು ನಾನು ಸಮಾಜದ ಸಂಪ್ರದಾಯವಾದದ ಬಗ್ಗೆ ನನ್ನ ಅಸಮಾಧಾನ ವ್ಯಕ್ತಪಡಿಸಿದೆ. ಅಲ್ಲಿ ಧೈರ್ಯವಾಗಿ ಸುತ್ತಾಡುತ್ತಿದ್ದ ಹುಡುಗಿಯರನ್ನು ನೋಡುತ್ತಾ ನಾನು ಕೂಡ ಒಂದು ಲಾಂಜರ್ ಮೇಲೆ ಕುಳಿತೆ. ಪ್ರಾಚೀನ ಕಾಲದಲ್ಲಿ ನಮ್ಮ ಸಂಸ್ಕೃತಿ ಎಷ್ಟು ಉನ್ನತವಾಗಿತ್ತು. ಆದರೆ ಇಂದು ಈ ಸಂಕುಚಿತ ಮನೋಭಾವ ಏಕೆ ಬಂದಿದೆ ಎಂದು ನೀವು ಭಾವಿಸುತ್ತೀರಿ ಎಂದು ಅವನು ಗಂಭೀರವಾಗಿ ಚರ್ಚೆಯನ್ನು ಮುಂದುವರಿಸಿದನು. ಬಹುಶಃ ಭಾರತವು ನೂರಾರು ವರ್ಷಗಳ ಕಾಲ ಪರಕೀಯರ ಆಳ್ವಿಕೆಯಲ್ಲಿದ್ದದ್ದೇ ಇದಕ್ಕೆ ಕಾರಣ. ಮಹಿಳೆಯರನ್ನು ರಕ್ಷಿಸಲು ಪೂರ್ಣವಾಗಿ ಮುಚ್ಚಿದ ಉಡುಪು ಧರಿಸುವುದು ಒಂದು ಅಗತ್ಯವಾಗಿತ್ತು. ಸ್ವಾತಂತ್ರ್ಯ ಬಂದ ನಂತರವೂ ಆ ಅಭ್ಯಾಸಗಳು ಇನ್ನೂ ಬದಲಾಗಿಲ್ಲ ಎಂದು ನಾನು ವಿವರಿಸಿದೆ. ಅಂದರೆ ಅಪರಾಧಿಯನ್ನು ಹೊರಗೆ ಬಿಟ್ಟು ಮುಗ್ಧನನ್ನು ರಕ್ಷಣೆಗಾಗಿ ಜೈಲಿನಲ್ಲಿ ಇಟ್ಟಂತೆ ಇದೆಯಲ್ಲ ಎಂದು ಸ್ವಪ್ನಿಲ್ ಒಂದೇ ಮಾತಿನಲ್ಲಿ ಸತ್ಯವನ್ನು ಹೇಳಿದನು. ನಿಜ, ಆದರೆ ಬದಲಾವಣೆ ಬರಲು ಸಮಯ ಬೇಕು. ನಿಮ್ಮ ಅತ್ತೆ ಮಹಿಳೆಯರ ಪ್ರಗತಿಗಾಗಿ ಬಹಳ ಶ್ರಮಿಸುತ್ತಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ರಾಶೀಲ್ ಮತ್ತು ನನ್ನಂತಹ ಎಷ್ಟೋ ಜನರಿಗೆ ಒಳ್ಳೆಯ ಅವಕಾಶಗಳು ಸಿಗುತ್ತಿವೆ ಎಂದು ನಾನು ನನ್ನ ಅಭಿಪ್ರಾಯ ಹೇಳಿದೆ. ಸ್ವಪ್ನಿಲ್ ಸ್ವಲ್ಪ ಹೊತ್ತು ಯೋಚಿಸಿ, ಭಾರತದಲ್ಲಿ ಆಗುತ್ತಿರುವ ಈ ಬದಲಾವಣೆಗಳು ಪಾಶ್ಚಿಮಾತ್ಯ ದೇಶಗಳಂತೆ ಮಿತಿ ಮೀರಿ ಹೋಗಬಾರದು ಎಂದು ನಾನು ಬಯಸುತ್ತೇನೆ ಎಂದನು. ಅಂದರೆ ನೀವು ಸ್ತ್ರೀ ಸಮಾನತೆಗೆ ವಿರುದ್ಧವೇ ಎಂದು ನಾನು ಸ್ವಲ್ಪ ಕಠಿಣವಾಗಿ ಕೇಳಿದೆ. ಇದರ ಬಗ್ಗೆ ಇನ್ನೊಮ್ಮೆ ಮಾತನಾಡೋಣ. ಸದ್ಯಕ್ಕೆ ಈ ಪರಿಸರವನ್ನು ಆನಂದಿಸೋಣ. ನಿಮಗೆ ಸರ್ಫಿಂಗ್ ಗೊತ್ತಾ ಎಂದು ಅವನು ಮಾತು ಬದಲಿಸಿದನು. ಅಲೆಗಳ ಜೊತೆ ಆಟವಾಡುವುದನ್ನು ಕಂಡು ನನ್ನಲ್ಲಿ ಭಯ ಶುರುವಾಯಿತು. ಬೇಡ ಸ್ವಪ್ನಿಲ್, ಅದು ಅಪಾಯಕಾರಿ. ನೀವು ಹೋಗಬೇಡಿ ಎಂದು ನಾನು ಆತಂಕದಿಂದ ಹೇಳಿದೆ. ಸ್ವಪ್ನಿಲ್ ಗಟ್ಟಿಯಾಗಿ ನಕ್ಕು, ಭಯಪಡಬೇಡಿ ವಾಣಿ, ನಾನು ಅಡ್ವಾನ್ಸ್ಡ್ ಸರ್ಫರ್. ಗಂಟೆಯಲ್ಲಿ ಬರುತ್ತೇನೆ. ಅಲ್ಲಿಯವರೆಗೆ ಈ ಕಾದಂಬರಿ ಓದುತ್ತಿರಿ ಎಂದು ಒಂದು ಪುಸ್ತಕ ನೀಡಿ ಹೋದನು. ಅವನು ಹೋಗುವಾಗ ನಾನು ಬೈನಾಕ್ಯುಲರ್ ತೆಗೆದು ನೋಡಿದೆ. ಅವನ ಬಲಿಷ್ಠ ದೇಹ ನೋಡಿ ಅವನು ಸುರಕ್ಷಿತವಾಗಿ ಬರುತ್ತಾನೆ ಎಂಬ ನಂಬಿಕೆ ಬಂತು. ಅವನು ಅಲೆಗಳ ಮೇಲೆ ಸರ್ಫಿಂಗ್ ಮಾಡಲು ಶುರು ಮಾಡಿದನು. ಹಠಾತ್ತನೆ ಒಂದು ದೊಡ್ಡ ಅಲೆ ಬಂದು ಬೋರ್ಡ್ ಉಲ್ಟಾ ಆಯಿತು. ಸ್ವಪ್ನಿಲ್ ಅಲೆಗಳ ನಡುವೆ ಕಾಣದಂತಾದನು. ಭಯದಿಂದ ನಾನು ಕಿರುಚಿದೆ. ಕಣ್ಣಲ್ಲಿ ನೀರು ಬಂತು. ಪಕ್ಕದಲ್ಲಿದ್ದ ಒಬ್ಬ ಹುಡುಗಿ, ಪರವಾಗಿಲ್ಲ, ಅದು ಟರ್ಟಲ್ ರೋಲ್ ಅಷ್ಟೇ, ಅವನು ಮತ್ತೆ ಕಾಣುತ್ತಿದ್ದಾನೆ ನೋಡಿ ಎಂದು ನನ್ನನ್ನು ಸಮಾಧಾನಪಡಿಸಿದಳು. ನನ್ನ ಪ್ರಾಣ ಮತ್ತೆ ಬಂದಂತಾಯಿತು. ಸಂಚಿಕೆ 37 ಮುಕ್ತಾಯವಾಯಿತು. ಕಥೆ ಮುಂದುವರಿಯುವುದು. ಸಂಚಿಕೆ 38. ನಮಸ್ತೆ, ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ಸ್ವಪ್ನಿಲ್ ಅಲೆಗಳ ನಡುವೆ ಮಾಯವಾದಾಗ ನನ್ನ ಪ್ರಾಣವೇ ಹೋದಂತಾಗಿತ್ತು. ಇಂದು ಆ ಭಯವು ಹೇಗೆ ಪ್ರೇಮವಾಗಿ ಬದಲಾಗಿ ನನ್ನ ಜೀವನದ ಅತ್ಯಂತ ಧೈರ್ಯದ ಹೆಜ್ಜೆ ಇಡುವಂತೆ ಮಾಡಿತು ಎಂಬುದನ್ನು ನೀವು ಕೇಳಲಿದ್ದೀರಿ. ಅಸಾಧಾರಣ ಸರ್ಫರ್ ಸ್ವಪ್ನಿಲ್ ಕೇವಲ ಒಂದು ಪರ್ಫೆಕ್ಟ್ ಡಕ್ ಡೈವ್ ಮಾಡುತ್ತಿದ್ದಾನೆ ಎಂದು ಒಬ್ಬ ವಿದೇಶಿ ಯುವತಿ ನನ್ನನ್ನು ಸಮಾಧಾನಪಡಿಸಿದಳು. ಅವನು ಮರಳಿ ಬರುತ್ತಿದ್ದಂತೆ ನಾನು ಟವಲ್ ಮತ್ತು ನೀರಿನ ಬಾಟಲಿ ಹಿಡಿದು ಅವನ ಕಡೆಗೆ ಓಡಿದೆ. ನನ್ನ ಈ ಅಘೋಷಿತ ಪ್ರೇಮದ ಮೊದಲ ಪ್ರದರ್ಶನವಿದು.
ಪ್ರಾಣಕ್ಕಿಂತಲೂ ಪ್ರಿಯ. ಸ್ವಪ್ನಿಲ್ ನನಗೆ ಸರ್ಫಿಂಗ್ ಕಲಿಸುವ ಪ್ರಸ್ತಾವನೆ ಇಟ್ಟನು. ನಾನು ಧೈರ್ಯದಿಂದ ಸಮ್ಮತಿಸಿದಾಗ ಅವನು ಹೇಳಿದನು, ನನ್ನನ್ನು ನಂಬು ವಾಣಿ, ನಿನಗೆ ಏನೂ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ. ನನಗಿಂತ ನಿನ್ನ ಪ್ರಾಣವೇ ನನಗೆ ಹೆಚ್ಚು ಪ್ರಿಯ. ಆ ಕ್ಷಣದಲ್ಲಿ ಸ್ವಪ್ನಿಲ್ ಬಾಹುಬಂಧನದಲ್ಲಿ ನಾನು ಮರಣಿಸಿದರೂ ಅದು ನನ್ನ ಸೌಭಾಗ್ಯ ಎಂದು ನನಗೆ ಅನಿಸಿತು. ಮತ್ಸರದ ಕಹಿ ಅನುಭವ. ಇದ್ದಕ್ಕಿದ್ದಂತೆ ಸ್ವಪ್ನಿಲ್ಗೆ ಕಡಲ ತೀರದಲ್ಲಿ ತನ್ನ ಹಳೆಯ ಗೆಳತಿ ಕ್ಯಾಥರಿನ್ ಕಾಣಿಸಿದಳು. ರಾಶೀಲ್ ಹೇಳಿದ್ದ ಅದೇ ಹುಡುಗಿ. ಕ್ಯಾಥರಿನ್ ಸ್ವಪ್ನಿಲ್ ಎದೆಯ ಮೇಲೆ ತಮಾಷೆಯಾಗಿ ಗುದ್ದಿ ಅವನನ್ನು ತಬ್ಬಿಕೊಂಡಳು. ಇಬ್ಬರೂ ಮುತ್ತು ಕೂಡ ಕೊಟ್ಟರು. ಇದನ್ನು ನೋಡಿ ನನ್ನೊಳಗಿನ ಮತ್ಸರವನ್ನು ತಡೆಯಲು ನನಗೆ ಸಾಧ್ಯವಾಗಲಿಲ್ಲ. ಮೊದಲ ಪುರುಷ ಸ್ಪರ್ಶ. ಸ್ವಪ್ನಿಲ್ ಸೂಚನೆಯಂತೆ ನಾನು ಬಿಕಿನಿಯ ಮೇಲಿದ್ದ ಕವರ್ ಅಪ್ ತೆಗೆದು ಸಮುದ್ರಕ್ಕೆ ಇಳಿದೆವು. ನೀರು ನನ್ನ ಸೊಂಟದವರೆಗೆ ಬಂದಾಗ ನನಗೆ ಭಯವಾಯಿತು. ಸ್ವಪ್ನಿಲ್ ನನ್ನನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡನು. ನನ್ನ ಮೈಯೆಲ್ಲ ಒಂದು ಕ್ಷಣ ಜಿನುಗಿದಂತಾಯಿತು. ನನ್ನ ಜೀವನದ ಇದು ಮೊದಲ ಪುರುಷ ಸ್ಪರ್ಶ. ಸರ್ಫ್ ಬೋರ್ಡ್ ಮೇಲೆ ಜಯ. ನಾನು ಆತ್ಮವಿಶ್ವಾಸದಿಂದ ಬೋರ್ಡ್ ಮೇಲೆ ನಿಲ್ಲಲು ಪ್ರಯತ್ನಿಸಿದೆ. ಸ್ವಪ್ನಿಲ್ ಸಹಾಯದಿಂದ ನಿಂತು ತೋರಿಸಿದೆ. ಸ್ವಪ್ನಿಲ್, ನೋಡು, ನಾನು ಸಾಧಿಸಿದೆ ಎಂದು ಖುಷಿಯಿಂದ ಕಿರುಚಿದೆ. ಆದರೆ ಈ ಸಂತೋಷ ಹೆಚ್ಚು ಹೊತ್ತು ಇರಲಿಲ್ಲ. ಅತಿಯಾದ ಉತ್ಸಾಹದಲ್ಲಿ ನಾನು ನನ್ನ ಸಮತೋಲನ ಕಳೆದುಕೊಂಡೆ. ನಾನು ನೀರಿನಲ್ಲಿ ಬಿದ್ದು ಬಿಟ್ಟೆನಾ? ಸ್ವಪ್ನಿಲ್ ನನ್ನನ್ನು ಉಳಿಸುತ್ತಾನಾ? ಮತ್ಸರದ ಮೊದಲ ಚುಚ್ಚುಮದ್ದು, ಪ್ರೇಮದ ಮೊದಲ ಸ್ಪರ್ಶ ಮತ್ತು ಅಲೆಗಳ ಮೇಲೆ ಸಿಕ್ಕ ಯಶಸ್ಸು. ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ ಎಲ್ಲಿ? ಈಗ ಕೇಳಿ. ಸಂಚಿಕೆ 38. ಸರ್ಫಿಂಗ್ ರೋಮಾಂಚನ, ಮತ್ಸರದ ಮೊದಲ ರುಚಿ ಮತ್ತು ಸ್ವಪ್ನಿಲ್ ಮಾಯೆ. ಅದು ಒಂದು ಅದ್ಭುತವಾದ ಡಕ್ ಡೈವ್. ಆ ಹುಡುಗ ನಿಜಕ್ಕೂ ಒಬ್ಬ ಅಸಾಧಾರಣ ಸರ್ಫರ್ ಎಂದು ಹೇಳುತ್ತಾ ಆ ವಿದೇಶಿ ಯುವತಿ ನನ್ನನ್ನು ಮತ್ತೆ ಸಮಾಧಾನಪಡಿಸಿದಳು. ಅವಳ ಮಾತು ಮುಗಿಯುವಷ್ಟರಲ್ಲೇ ಸ್ವಪ್ನಿಲ್ ತನ್ನ ಬೋರ್ಡ್ ಮೇಲೆ ಸುರಕ್ಷಿತವಾಗಿ ನೀರಿನ ಮೇಲೆ ಕಾಣಿಸಿಕೊಂಡನು. ನಾನು ಬೈನಾಕ್ಯುಲರ್ ಕಣ್ಣಿನಿಂದ ತೆಗೆದು ಅವಳ ಕಡೆಗೆ ನೋಡಿ ಥ್ಯಾಂಕ್ ಯು ಹೇಳಿದೆ. ಅವಳು ಪ್ರತಿಕ್ರಿಯಿಸಿದಳು, ಇಟ್ಸ್ ಮೈ ಪ್ಲೇಷರ್ ಡಿಯರ್. ನಾವು ಪರಸ್ಪರ ಕಿರುನಗೆಯನ್ನು ವಿನಿಮಯ ಮಾಡಿಕೊಂಡೆವು. ಈಗ ನನಗೆ ಸ್ವಪ್ನಿಲ್ ಸಾಹಸಗಳು ಅಭ್ಯಾಸವಾಗಿವೆ. ಸುಮಾರು 1 ಗಂಟೆಯ ನಂತರ ಸ್ವಪ್ನಿಲ್ ಹಿಂತಿರುಗುವುದು ಕಂಡಿತು. ನಾನು ಏನೂ ಯೋಚಿಸದೆ ಅವನ ಬ್ಯಾಗ್ ತೆರೆದು ಅದರಲ್ಲಿದ್ದ ಟವಲ್ ಮತ್ತು ನೀರಿನ ಬಾಟಲಿ ಹಿಡಿದು ಅವನ ಕಡೆಗೆ ಓಡಿದೆ. ಸ್ವಪ್ನಿಲ್ ನನ್ನ ಈ ನಡೆಯಿಂದ ತುಂಬಾ ಸಂತೋಷಪಟ್ಟನು. ಅವನು ಅಲೆಗಳ ಹತ್ತಿರವೇ ತನ್ನ ಬೋರ್ಡ್ ಬಿಟ್ಟು ನನ್ನ ಕೈಯಲ್ಲಿದ್ದ ಟವಲ್ ಪಡೆದು ತನ್ನ ಕೂದಲು ಮತ್ತು ಮೈಯನ್ನು ಒರೆಸಿಕೊಂಡನು. ನೀರು ಕುಡಿಯುತ್ತಾ ಥ್ಯಾಂಕ್ ಯು ವಾಣಿ ಅಂದನು. ನನ್ನ ಕಾಳಜಿ ಅವನಿಗೆ ತುಂಬಾ ಇಷ್ಟವಾಯಿತು. ನೀವು ತುಂಬಾ ಒಳ್ಳೆಯ ಸರ್ಫರ್. ಸರ್ಫಿಂಗ್ ಎಷ್ಟು ಥ್ರಿಲ್ಲರ್ ಆಗಿರುತ್ತದೆ ಎಂದು ಇಂದು ನಿಮ್ಮ ಸಾಹಸ ನೋಡಿದ ಮೇಲೆಯೇ ತಿಳಿಯಿತು. ಮೊದಲಿಗೆ ನಾನು ತುಂಬಾ ಹೆದರಿದ್ದೆ ಎಂದು ನಾನು ಪ್ರಶಂಸಿಸಿದೆ. ಓ ಸಾರಿ ವಾಣಿ, ನಾನು ಅಲೆಗಳ ಮಧ್ಯೆ ಏನು ಮಾಡಲಿದ್ದೇನೆ ಎಂದು ನಿನಗೆ ಮೊದಲೇ ಹೇಳಬೇಕಿತ್ತು. ಆಗ ನೀನು ಭಯಪಡುತ್ತಿರಲಿಲ್ಲ ಎಂದು ಅವನು ಸಹಾನುಭೂತಿಯಿಂದ ಹೇಳಿದನು. ನಿಜ, ಆದರೆ ನೀವು ಮೊದಲೇ ಹೇಳಿದ್ದರೆ ನನಗೆ ಇದು ಇಷ್ಟು ರೋಮಾಂಚನಕಾರಿಯಾಗಿ ಇರುತ್ತಿರಲಿಲ್ಲವೇನು ಎಂದು ನಾನು ಹೇಳಿದೆ. ನಿನಗೂ ಸ್ವತಃ ಸರ್ಫಿಂಗ್ ಮಾಡುವ ಆಸೆ ಇದೆಯೇ? ನಿನಗೆ ಧೈರ್ಯವಿದ್ದು ನನ್ನನ್ನು ನಂಬಿದರೆ ಇಂದು ನಿನಗೆ ಸರ್ಫಿಂಗ್ ಕಲಿಸುವ ಅವಕಾಶ ನನಗೆ ಸಿಗುತ್ತದೆ ಎಂದು ಸ್ವಪ್ನಿಲ್ ಕೇಳಿದನು. ಬಹುಶಃ ಅವನ ಪ್ರಭಾವವೋ ಅಥವಾ ಅವನ ಮೇಲೆ ನನ್ನಲ್ಲಿ ಹುಟ್ಟಿದ ಪ್ರೇಮವೋ ತಿಳಿಯದು. ನಾನು ತಕ್ಷಣವೇ ಅಂದೆ, ಸ್ವಪ್ನಿಲ್, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನನ್ನ ಪ್ರಾಣಕ್ಕೆ ಅಪಾಯ ಇಲ್ಲವೆಂದಾದರೆ ನಾನು ಕೂಡ ಬೋರ್ಡ್ ಮೇಲೆ ನಿಲ್ಲಲು ಪ್ರಯತ್ನಿಸುತ್ತೇನೆ. ಸ್ವಪ್ನಿಲ್ ನನ್ನಿಂದ ಇಂತಹ ಉತ್ತರ ನಿರೀಕ್ಷಿಸಿರಲಿಲ್ಲ. ನನ್ನ ಸಾಹಸಕ್ಕೆ ಅವನು ತುಂಬಾ ಖುಷಿಪಟ್ಟನು. ವಾಣಿ, ನಿನ್ನ ಸುರಕ್ಷತೆಯ ಬಗ್ಗೆ ನಿನಗೆ ಚಿಂತೆ ಬೇಡ. ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇನೆ. ಬಾ, ಇಂದು ನಿನ್ನನ್ನು ಒಬ್ಬ ಸರ್ಫರ್ ಆಗಿ ಮಾಡುತ್ತೇನೆ. ಸ್ವಪ್ನಿಲ್ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು. ಸ್ವಪ್ನಿಲ್ ನನ್ನ ಪ್ರಾಣದ ಬಗ್ಗೆ ಹೇಳಿದ ಮಾತುಗಳು ನನ್ನ ಮೇಲೆ ಮಂತ್ರದಂತೆ ಕೆಲಸ ಮಾಡಿದವು. ಈ ಕ್ಷಣದಲ್ಲಿ ಅವನ ಬಾಹುಬಂಧನದಲ್ಲಿ ಪ್ರಾಣ ಹೋದರೂ ಅದು ನನ್ನ ಸೌಭಾಗ್ಯ ಎಂದು ನಾನು ಅಂದುಕೊಳ್ಳುತ್ತಿದ್ದೇನೆ. ಸ್ವಪ್ನಿಲ್ ನನ್ನ ಜೊತೆ ಲಾಂಜರ್ಗಳ ಹತ್ತಿರ ಬಂದನು. ಪಕ್ಕದ ಲಾಂಜರ್ ಮೇಲೆ ಮಲಗಿದ್ದ ಹುಡುಗಿಯನ್ನು ಅವನು ಇನ್ನೂ ಗಮನಿಸಿರಲಿಲ್ಲ. ನೀವು ಸರ್ಫಿಂಗ್ ಮಾಡುತ್ತಿದ್ದಾಗ ಪಕ್ಕದಲ್ಲಿದ್ದ ಆ ಹುಡುಗಿ ನನಗೆ ವಿವರಿಸುತ್ತಿದ್ದಳು ಎಂದು ನಾನು ಸ್ವಪ್ನಿಲ್ಗೆ ಹೇಳಿದೆ. ಸ್ವಪ್ನಿಲ್ ಅವಳ ಕಡೆಗೆ ನೋಡಿದನು. ಅವಳು ನನ್ನ ಹಳೆಯ ಗೆಳತಿ ಕ್ಯಾಥರಿನ್ ತರಹ ಇದ್ದಾಳೆ. ನಾವು ಸ್ಕೂಲ್ ಮತ್ತು ಯೂನಿವರ್ಸಿಟಿಯಲ್ಲಿ ಕ್ಲಾಸ್ಮೇಟ್ಸ್.
ಎಂದು ಅವನು ಆಶ್ಚರ್ಯಪಟ್ಟನು. ಕ್ಯಾಥರಿನ್ ಎಂಬ ಹೆಸರು ಕೇಳಿದ ತಕ್ಷಣ ನನಗೆ ರಾಶೀಲ್ ಹೇಳಿದ್ದ ಮಾತುಗಳು ನೆನಪಾದವು. ಸ್ವಪ್ನಿಲ್ ಅವಳ ಹತ್ತಿರ ಹೋಗಿ ತಮಾಷೆ ಮಾಡಿದನು. ಅವಳು ತಕ್ಷಣವೇ ಎದ್ದು ಸಂತೋಷದಿಂದ ಅವನ ಎದೆಗೆ ಗುದ್ದುತ್ತಾ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಇಬ್ಬರೂ ಮುತ್ತು ಕೊಟ್ಟುಕೊಳ್ಳುವುದು ನೋಡಿ ನನಗೆ ತುಂಬಾ ಮತ್ಸರವೆನಿಸಿತು. ಇಲ್ಲಿನ ಸಂಸ್ಕೃತಿ ಬೇರೆ ಎಂದು ತಿಳಿದಿದ್ದರೂ ನನ್ನ ಮನಸ್ಸಿನ ಆ ಜ್ವಾಲೆಯನ್ನು ನನಗೆ ಅರಿಯದೆ ತಡೆಯಲು ಸಾಧ್ಯವಾಗಲಿಲ್ಲ. ವಾಣಿ, ಇವಳು ನನ್ನ ಗೆಳತಿ ಕ್ಯಾಥರಿನ್ ಎಂದು ಸ್ವಪ್ನಿಲ್ ನನಗೆ ಪರಿಚಯಿಸಿದನು. ಹಲೋ ವಾಣಿ, ಇಂತಹ ಸುಂದರ ಬಾಯ್ಫ್ರೆಂಡ್ ಸಿಕ್ಕಿದ್ದಕ್ಕೆ ನೀನು ನಿಜಕ್ಕೂ ಅದೃಷ್ಟವಂತೆ ಎಂದು ಕ್ಯಾಥರಿನ್ ನನ್ನ 2 ಕೆನ್ನೆಗಳಿಗೆ ಮುತ್ತಿಟ್ಟಳು. ಅವಳ ಇಂಗ್ಲಿಷ್ ಮುಂದೆ ನಾನು ಏನೂ ಮಾತನಾಡಲಾಗದೆ ಥ್ಯಾಂಕ್ ಯು ಅಂದೆ. ನಂತರ ಸ್ವಪ್ನಿಲ್ನನ್ನು ಕವರಪ್ ತೆಗೆಯಲು ಹೇಳಿದನು. ಕ್ಯಾಥರಿನ್ ಸ್ವಪ್ನಿಲ್ನನ್ನು ತಬ್ಬಿಕೊಂಡಿದ್ದನ್ನು ನೋಡಿದ ಮತ್ಸರದಲ್ಲಿ ನಾನು ಕೂಡಲೇ ಕವರಪ್ ತೆಗೆದು ಬಿಕಿನಿಯಲ್ಲಿ ಹೊರಗೆ ಬಂದೆ. ಸ್ವಪ್ನಿಲ್ ನನ್ನ ಕಡೆಗೆ ಪ್ರಶಂಸೆಯಿಂದ ನೋಡುವುದನ್ನು ಕಂಡು ನನಗೆ ಸ್ವಲ್ಪ ನಾಚಿಕೆಯಾಯಿತು. ನಾವು ನೀರಿನೊಳಗೆ ಹೋದೆವು. ನೀರು ನನ್ನ ಸೊಂಟದವರೆಗೆ ಬಂದಾಗ ನನಗೆ ಭಯವಾಯಿತು. ಸ್ವಪ್ನಿಲ್ ನನ್ನನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡನು. ಅವನ ಕೈಗಳು ನನ್ನ ಕುತ್ತಿಗೆಯ ಸುತ್ತ ಇದ್ದಾಗ ನನ್ನ ಜೀವನದಲ್ಲಿ ಅದು ಮೊದಲ ಪುರುಷ ಸ್ಪರ್ಶ. ಆ ಭಯದಲ್ಲೂ ನನಗೆ ಆ ಸ್ಪರ್ಶ ತುಂಬಾ ಇಷ್ಟವಾಯಿತು. ನಂತರ ಅವನು ನನ್ನನ್ನು ಬೋರ್ಡ್ ಮೇಲೆ ಕೂರಿಸಿ ಮೆಲ್ಲಗೆ ಆಳಕ್ಕೆ ಕರೆದುಕೊಂಡು ಹೋದನು. ಅವನ ಸಹಾಯದಿಂದ ನಾನು ಬೋರ್ಡ್ ಮೇಲೆ ನಿಲ್ಲಲು ಪ್ರಯತ್ನಿಸಿದೆ. ನಿಂತು ಬಿಟ್ಟೆ. ಸ್ವಪ್ನಿಲ್, ನೋಡು, ನಾನು ಸಾಧಿಸಿದೆ ಎಂದು ನಾನು ಖುಷಿಯಿಂದ ಕಿರುಚಿದೆ. ಆ ಅತಿಯಾದ ಉತ್ಸಾಹದಲ್ಲಿ ನಾನು ನನ್ನ ಸಮತೋಲನ ಕಳೆದುಕೊಂಡೆ. ಸಂಚಿಕೆ 38 ಮುಕ್ತಾಯವಾಯಿತು. ಕಥೆ ಮುಂದುವರಿಯುವುದು.